ಎಮರ್ಜೆನ್ಸಿ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಅದು ಏನೇ ನಿಮಗೇನಾದರೂ ಎಮರ್ಜೆನ್ಸಿ ಆದರೆ ಏಟಾದರೆ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಾಗಲ್ಲ. ಆವಾಗ ಡಾಕ್ಟ್ರು ಸಿಕ್ಕದೇ ಇದ್ದರೆ ನೀವು ಎಮರ್ಜೆನ್ಸಿಗೆ ಬರಲೇಬೇಕು. ಎಮರ್ಜೆನ್ಸಿಯಿಂದ ಮಾತ್ರ ನೀವು ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಕೆಲವೊಮ್ಮೆ ನೈಟ್ ಟೈಮಲ್ಲಿ ನಿಮಗೆ ಏನಾದರೂ ಆಗುತ್ತೆ, ಆಗ ನೀವು ಡೈರೆಕ್ಟಾಗಿ ಇಲ್ಲಿ ಬರಬೇಕು. ನಾನು ನಿಮ್ಮನ್ನು ಲೇಕ್ ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಕೃತಕವಾಗಿ ಮಾಡಿರ್ತಕ್ಕಂಥ ಒಂದು ಲೇಕ್ ಇದೆ, ಬನ್ನಿ ನೋಡುವ. ನಾನು ಇಂಗ್ಲೀಷ್ ಚಾನಲ್ ಕೂಡ ಮಾಡಿದ್ದೀನಿ ವಿಡಿಯೋ, ಇದು ಕನ್ನಡದಲ್ಲಿರಲಿ ಅಂತ. ಟೂರಿಸ್ಟ್ ಬಂದ್ರೂ ಅವರು ಓನ್ಲಿ ಮೈನು ಟೌನ್ ಇರುತ್ತಲ್ಲ ಅಲ್ಲಿ ಹೋಗ್ತಾರೆ. ಅಂದರೆ ನಾವು ಇಲ್ಲಿರೋದನ್ನ ನಮಗೆ ಬೇರೆ ಬೇರೆ ಸ್ಥಳಗಳು ಗೊತ್ತಿರುತ್ತೆ. ನನ್ನ ಹೆಚ್ಚಿನ ವೀಡಿಯೋಗಳಿಗೆ ನಾನು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಗ್ಲೀಷ್ ಜಾಸ್ತಿ ಮಾತಾಡ್ತೀನಿ ಅಂತ ಇಂಗ್ಲೀಷ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮುಂದೆ ಹೋದರೆ ಹಾಸ್ಪಿಟಲ್ ಸಿಗುತ್ತೆ. ಮುಂದೆ ಬಿಳಿ ಬಿಲ್ಡಿಂಗ್ ಕಾಣೋದೇ ನಿಮಗೆ ಹಾಸ್ಪಿಟಲ್. ತುಂಬ ಜನ ನಮ್ಮ ಕನ್ನಡದವರು ಡಾಕ್ಟರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ, ಪ್ಲಸ್ ಮಲಯಾಳೀಸ್ ಇದ್ದಾರೆ. ಇದು ಎಂಟ್ರೆನ್ಸ್ ಟು ಹ್ಯಾಮಿಲ್ಟನ್ ಲೇಕ್. ನಿಮಗೆ ವಿಡಿಯೋ ಹೇಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಪ್ಲೀಸ್. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಲಗಡೆ ಮಾಡಿದ್ದಾರೆ. ಇನ್ನು ಕೆಳಗಡೆ ಕೂಡ ಇದೆ ಜಾರು ಬಂಡಿ ಅಂತ ಹೇಳ್ತಾರಲ್ಲ, ಜಾರು ಬಂಡಿ ಎಲ್ಲ ಇದೆ, ಸ್ವಿಂಗ್ಸ್ ಇದೆ. ಕೆಫೆ ಕೂಡ ಇದೆ ಇಲ್ಲಿ. ಕ್ರಿಸ್ಮಸ್ ಹಾಲಿಡೇಸ್ ಬಂದ್ರಂತೂ ಎವ್ರಿ ಡೇ ಫುಲ್ ಆಗಿರುತ್ತೆ ಈ ಲೇಕ್ ಸೈಡಲ್ಲಿ. ಫ್ಯಾಮಿಲಿ ಪಿಕ್ನಿಕ್ ಮತ್ತು ಡೈಲಿ ಜನ ವಾಕ್ ಮಾಡ್ತಾರೆ ಇಲ್ಲಿ. ಒಂದು ಕೆಫೆ ಇದೆ, ವೆರಾಂಡಾ ಅಂತ ಹೇಳ್ಬಿಟ್ಟು. ವರ್ಷ ಆಯಿತು ಹಲ್ಸೂರು ಲೇಕೆಲ್ಲ ಹೋಗ್ತಾ ಇದ್ವಿ ನಾವು ಅಪ್ರೆಂಟಿಸ್ ಮಾಡುವಾಗ ಬೆಂಗಳೂರಲ್ಲಿ. ಈಗ ಹೇಗಿದೆಯೋ ಗೊತ್ತಿಲ್ಲ. ಮಕ್ಕಳಿಗೆಲ್ಲ ಬೋಟಿಂಗ್ ಶೋ ಇರುತ್ತೆ ಇಲ್ಲಿ. ಎಲೆಕ್ಟ್ರಾನಿಕ್ ಬೋಟ್ಸ್ ಎಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ರೇಸ್ ಎಲ್ಲ ಮಾಡಿಸ್ತಾರೆ. ಆಮೇಲೆ ಕೆಲವರೆಲ್ಲ ಇಲ್ಲೆಲ್ಲ ಮೋಟಾರ್ ಹೋಮಲ್ಲಿ ಬರ್ತಾರಲ್ವ, ಅವರು ಟೂರೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಪಾರ್ಕ್ ಮಾಡ್ಕೊಂಡು ಇಲ್ಲಿರ್ತಾರೆ ನೈಟು.
ಮೆಸೇಜ್ ಮಾಡಿ. ಹೋದ ವರ್ಷ ಕೆಲವರೆಲ್ಲ ಬಂದಿದ್ರು, ಒಂದು ಅರೌಂಡ್ 130 ಪೀಪಲ್. ಒಬ್ಬೊಬ್ಬರು 10 ಲಕ್ಷ 12 ಲಕ್ಷ ಹೀಗೆಲ್ಲ ದುಡ್ಡು ಕೊಟ್ಟು ಬಂದಿದ್ದಾರೆ. ಕೊನೆಗೆ ಇಲ್ಲಿ ಬಂದು ಅವ್ರ ಏಜೆನ್ಸಿಯವನು ಅವನಿಗೆ ಮೋಸ ಮಾಡಿದ್ದಾನೆ. ಒಂದೇ ಮನೆಯಲ್ಲಿ ಅವ್ರನ್ನ 3 ಬೆಡ್ರೂಮ್ ಇರೋ ಮನೆಯಲ್ಲಿ 10 ಜನ 15 ಜನ ಎಲ್ಲ ತುಂಬಿಸ್ಬಿಟ್ಟು ಅವರು ಮ್ಯಾಟ್ರೆಸ್ ಹಾಕ್ಕೊಂಡು ಕೆಳಗಡೆ ಮಲಗ್ತಾಯಿದ್ರು. ಆ ಚಳಿ ಬೇರೆ, ತುಂಬ ಕಷ್ಟ, ತುಂಬ ಚಳಿ ಆಗುತ್ತೆ. ಆಮೇಲೆ ಅವರು ಕೆಲಸ ಇಲ್ಲ, ಅವನೆಲ್ಲ ದುಡ್ಡು ತೊಗೊಂಡಿದ್ದಾನೆ. ಅವ್ನು ಪ್ರಾಸಿಕ್ಯೂಷನ್ಗೆ ಹೋಗ್ತಾನೆ, ಜೈಲಿಗೆ ಹೋಗ್ತಾನೆ, ಆದರೆ ದುಡ್ಡು ಸಿಗಬೇಕಲ್ಲ ಇವರಿಗೆಲ್ಲ. ಆದ್ದರಿಂದ ನೀವು ಮೈಗ್ರೇಷನ್ ಆಗ್ತೀರಿ ಅಂತಂದರೆ ಖಂಡಿತ ನೀವು ಯಾವುದೇ ಕಾರಣಕ್ಕೂ ಏಜೆನ್ಸಿ ಥ್ರೂ ಹೋಗಬೇಡಿ. ನಿಮಗೆ ಯಾವುದಾದ್ರೂ ಸಲಹೆ ಬೇಕಿದ್ರೆ ಮೆಸೇಜ್ ಮಾಡಿ. ನ್ಯೂಜಿಲೆಂಡ್ ಇಮಿಗ್ರೇಷನ್ ಅಂತ ಇದೆ, ಆಮೇಲೆ ನ್ಯೂಜಿಲೆಂಡ್ ಕ್ವಾಲಿಫಿಕೇಷನ್ ಅಥಾರಿಟಿ ಅಂತ ಇದೆ. ಅವರು ನಿಮ್ಮ ಸರ್ಟಿಫಿಕೇಟ್ನೆಲ್ಲ ಆಥರೈಸ್ ಮಾಡ್ತಾರೆ. ನೀವು ಏಜೆನ್ಸಿ ಥ್ರೂ ಹೋದರೆ ಅವರು ಕೆಲವರು ಮೋಸ ಮಾಡೋರು ಇರ್ತಾರೆ. ಆಮೇಲೆ ಫೀಸಸ್ಸು ಜಾಸ್ತಿ ಇರುತ್ತೆ. ನೀವು ಪ್ರಾಪರ್ ಚಾನಲ್ ಥ್ರೂ ಹೋದರೆ ನಿಮಗೆ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ನಿಮ್ಮ ಕಟ್ಟಿದ ಹಣಕ್ಕೆ ಮೋಸ ಆಗಲ್ಲ. ಇದು ಲೇಕ್ ರೋಡ್ ಅಂತ ಹೇಳ್ಬಿಟ್ಟು ಫ್ರಾಂಕ್ಟನ್ ಏರಿಯಾದಲ್ಲಿ ಇದ್ದೇನೆ. ರೈಲ್ವೆ ಸ್ಟೇಷನ್ ಇಲ್ಲೇ ಪಕ್ಕದಲ್ಲೇ ಇದೆ. ಬಾಲಾಜಿ ಟೆಂಪಲ್ ತೋರಿಸೋಣ ಅಂತ. ಬೆಂಗಳೂರವರೊಬ್ಬರು ಅರ್ಚಕರಿದ್ದಾರೆ, ಹರೀಶ್ ಅಂತ ಹೇಳ್ಬಿಟ್ಟು. ಚಿಕ್ಕದು, ದೊಡ್ಡದೇನಲ್ಲ. ಇಲ್ಲಿ ಬಲಗಡೆ ಕಾರ್ನರಲ್ಲಿರೋದೇ ನಿಮಗೆ ಬಾಲಾಜಿ ಟೆಂಪಲ್. ಈಗ ಓಪನ್ ಇದೆ. ನಾಳೆ ಇಲ್ಲಿ ಸಂತೆ ನಡೆಯುತ್ತೆ, ನೋಡುವ. ಸಂತೆದೊಂದು ಫೋಟೋ ಮಾಡಿ ಹಾಕ್ತೀನಿ ನಿಮಗೆ, ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನಾಳೆ ಹಬ್ಬ ಅಲ್ಲ, ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ಬಂದೆ. ಏರಿಯಾದಲ್ಲಿ ಇಂಡಿಯನ್ ಶಾಪ್ಸ್ ಇದೆ ಇಲ್ಲಿ ಸುಮಾರು. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಯಾವುದಕ್ಕೂ ನನ್ನ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.